IPL 2026ರ 54ನೇ ಪಂದ್ಯ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಈ ಹಣಾಹಣಿ ಕ್ರಿಕೆಟ್ ಅಭಿಮಾನಿಗಳ ಎದೆಯ ಬಡಿತ ಹೆಚ್ಚಿಸಿತ್ತು. ಮುಂಬೈ ಇಂಡಿಯನ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆದ ಈ ಮಹಾಸಮರದಲ್ಲಿ ಕೊನೆಗೂ RCB 3 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಇನ್ನು 167 ರನ್ಗಳ ಸಾಧಾರಣ ಗುರಿ ಬೆನ್ನಟ್ಟಿದ RCBಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಸತತ 2ನೇ ಬಾರಿ 0 ಸುತ್ತಿದ್ದನ್ನು ಕಂಡು ಅಭಿಮಾನಿಗಳು ಸ್ತಬ್ಧರಾದರು. 39 ರನ್ಗಳಿಗೆ ಪ್ರಮುಖ 3 ವಿಕೆಟ್ ಕಳೆದುಕೊಂಡಾಗ ತಂಡಕ್ಕೆ ಆಸರೆಯಾಗಿದ್ದು ಕೃಣಾಲ್ ಪಾಂಡ್ಯ 46 ಎಸೆತಗಳಲ್ಲಿ 73 ರನ್ ಸಿಡಿಸಿ ಪಂದ್ಯವನ್ನು ಗೆಲುವಿನ ಹತ್ತಿರ ತಂದರು. ಆದರೆ ಗೆಲುವಿನ ನಂತರವೂ ನಾಯಕ ರಜತ್ ಪಟಿದಾರ್ ಸಮಾಧಾನಗೊಂಡಿಲ್ಲ. ತಂಡದ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಅವರು ಕಿಡಿಕಾರಿದ್ದಾರೆ. ಇನ್ನು ಗೆಲುವಿನ ನಂತರ ರಜತ್ ಪಟಿದಾರ್ ಹೇಳಿದ್ದೇನು ನೋಡಿ, ನಮ್ಮ ಬೌಲರ್ಗಳು ಮುಂಬೈಯನ್ನು 166ಕ್ಕೆ ಕಟ್ಟಿಹಾಕಿ ಅದ್ಭುತ ಕೆಲಸ ಮಾಡಿದರು. ಆದರೆ ನಮ್ಮ ಬ್ಯಾಟಿಂಗ್ ಲೈನಪ್ ಇರುವ ರೀತಿಗೆ ನಾವು ಈ ಪಂದ್ಯವನ್ನು ಈ ರೀತಿ ಗೆಲ್ಲಲು ಅರ್ಹರಲ್ಲ. ಈ ಗುರಿಯನ್ನು ನಾವು ಸುಲಭವಾಗಿ ಮುಟ್ಟಬೇಕಿತ್ತು. ತಂಡದ ಪ್ರದರ್ಶನ ನಿರಾಸೆ ತಂದಿದೆ. ಇನ್ನು ಈ ಪಂದ್ಯದ ಅಸಲಿ ಹೀರೋ ಸ್ವಿಂಗ್ ಸುಲ್ತಾನ್ ಭುವನೇಶ್ವರ್ ಕುಮಾರ್. ಮೊದಲು ಬೌಲಿಂಗ್ನಲ್ಲಿ ರೋಹಿತ್ ಮತ್ತು ಸೂರ್ಯಕುಮಾರ್ ಸೇರಿ 4 ವಿಕೆಟ್ ಕಿತ್ತ ಭುವಿ ಕೊನೆಯ ಓವರ್ನಲ್ಲಿ ಬ್ಯಾಟಿಂಗ್ ಮ್ಯಾಜಿಕ್ ಮಾಡಿದರು. ಕೊನೆಯ ಓವರ್ನ ಹೈ ಡ್ರಾಮಾ ಇಲ್ಲಿದೆ. ಗೆಲ್ಲಲು ಬೇಕಿತ್ತು 3 ಎಸೆತಗಳಲ್ಲಿ 10 ರನ್. ಕ್ರೀಸ್ಗೆ ಬಂದ ಭುವಿ ಸಿಡಿಸಿದರು ಭರ್ಜರಿ ಸಿಕ್ಸರ್. 5ನೇ ಎಸೆತದಲ್ಲಿ ಸಿಂಗಲ್. ಇನ್ನು ಕೊನೆಯ ಎಸೆತದಲ್ಲಿ ರಾಶಿದ್ ಸಲಾಮ್ ಅವರ ಸಮಯೋಚಿತ ಓಟದಿಂದ RCB 2 ರನ್ ಪಡೆದು ಜಯಭೇರಿ ಬಾರಿಸಿತು. ಇನ್ನು ಈ ಸೋಲಿನೊಂದಿಗೆ ಮುಂಬೈ ಇಂಡಿಯನ್ಸ್ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದರೆ RCB 14 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಸ್ನೇಹಿತರೆ, ಕ್ರಿಕೆಟ್ ಲೋಕದ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪಂದ್ಯದ ನಿಮ್ಮ ಫೇವರೆಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.